ಮಿತ್ರರೇ, ರಾಜ್ಯ ರಾಜಕೀಯದಲ್ಲಿ ಕಲ್ಲೋಲವೆಬ್ಬಿಸಿ ಬಂಡಾಯದ ರಣಕಹಳೆ ಮೊಳಗಿಸಿದ್ದ ದೊಡ್ಡಾಲನಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಯೋಗ ಕೂಡಿ ಬಂದಂತಿದೆ. 2023 ಮೇ 18ರಂದು ನಡೆದಿದ್ದ ಮಾತುಕತೆ ಒಪ್ಪಂದದ ಅನುಷ್ಠಾನಕ್ಕೆ ಹೈಕಮಾಂಡ್ ಮುಂದಾಗಿದೆ. ಇದರ ಪ್ರಕಾರ ಸಂಧಾನ ಸೂತ್ರವೊಂದನ್ನು ರೂಪಿಸಿದೆ. ಬೆಂಗಳೂರಿಗೆ ಬಂದಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಬಣ ಮತ್ತು ಡಿಕೆ ಬಣ ಎರಡೂ ಕಡೆಯ ವಾದ ಆಲಿಸಿ ದೂರವಾಣಿಯ ಮೂಲಕವೇ ರಾಹುಲ್ ಗಾಂಧಿ ಅವರಿಗೆ ವರದಿ ಒಪ್ಪಿಸಿದ್ದರು. ಆನಂತರ ವಿಧಾನ ಪರಿಷತ್ ಸದಸ್ಯ, ಹರಿಯಾಣ ಕಾಂಗ್ರೆಸ್ ಉಸ್ತುವಾರಿ ಬಿಕೆ ಹರಿಪ್ರಸಾದ್ ಅವರನ್ನು ಕರೆಸಿಕೊಂಡಿದ್ದ ರಾಹುಲ್ ಅಧಿಕಾರ ಬಿಟ್ಟುಕೊಡುವ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ನಿಲುವು, ಅವರಿಂದ ಅಧಿಕಾರ ಹಿಂಪಡೆದರೆ ಆಗುವ ಸಾಧಕ ಬಾಧಕಗಳು, ಕರ್ನಾಟಕ ರಾಜಕೀಯದ ಮೇಲಾಗುವ ಪರಿಣಾಮಗಳು, ಬದಲಾಗುವ ಜಾತಿ ಸಮೀಕರಣಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸಿದ್ದರು. ನಂತರ ಕೆಸಿ ವೇಣುಗೋಪಾಲ್ ಅವರನ್ನು ಫೀಲ್ಡ್ಗಿಳಿಸಿ ಪೂರಕ ಮಾಹಿತಿ ಸಂಗ್ರಹಿಸಿದ್ದರು. ಮೊನ್ನೆ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಕರೆಸಿಕೊಂಡು ಸಂಧಾನ ಸೂತ್ರ ರಚನೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಎಲ್ಲಿಯ ತನಕ ಬಗ್ಗಲು ಸಿದ್ಧರಿದ್ದಾರೆ, ಸಿದ್ದರಾಮಯ್ಯ ಅವರು ಇಡುತ್ತಿರುವ ಬೇಡಿಕೆಗಳೇನು ಎಂಬ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದರು. ಸಿದ್ದು ಮತ್ತು ಡಿಕೆಶಿ ಎರಡೂ ಕಡೆ ಸಂಪರ್ಕದಲ್ಲಿದ್ದ ಪ್ರಿಯಾಂಕ್ ಖರ್ಗೆ ಇಬ್ಬರ ಭಾವನೆ ಮನದಿಂಗಿತಗಳನ್ನು ತಮ್ಮ ನಾಯಕನ ಮುಂದಿರಿಸಿದ್ದರು. ಈ ಎಲ್ಲ ಫೀಡ್ಬ್ಯಾಕ್, ವರದಿ, ಮಾಹಿತಿ ಸಂಗ್ರಹಣೆ ನಂತರ ಷರತ್ತುಗಳನ್ನು ಅನ್ವಯಿಸಿ ಅಧಿಕಾರ ಹಸ್ತಾಂತರ ಮಾಡಿಸಲು ರಾಹುಲ್ ಗಾಂಧಿ ಫಾರ್ಮುಲಾ ಒಂದನ್ನು ಫೈನಲ್ ಮಾಡಿದ್ದಾರೆ. ಆ ಸೂತ್ರಕ್ಕೆ ಎರಡೂ ಕಡೆಯ ಸರ್ವಸಮ್ಮತ ಒಪ್ಪಿಗೆ ಸಿಕ್ಕರೆ ಅದನ್ನು ಜಾರಿ ಮಾಡಲು ಕೂಡ ಸಿದ್ಧರಾಗಿದ್ದಾರೆ. ಇದಕ್ಕಾಗಿ ಶೀಘ್ರವೇ ಮುಖಾಮುಖಿ ಸಭೆ ನಿಗದಿಯಾಗಲಿದೆ. ಯಾವಾಗ ಆ ಸಂಧಾನ ಸೂತ್ರದ ಪ್ರಕಾರ ತಮಗೆ ಅಧಿಕಾರ ಸಿಗುವುದು ಖಚಿತವಾಯಿತೋ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಇಡುವ ಯಾವುದೇ ಷರತ್ತುಗಳಿಗೆ ಬೇಷರತ್ತಾಗಿ ಒಪ್ಪಿಗೆ ಸೂಚಿಸಲು ಡಿಕೆ ಶಿವಕುಮಾರ್ ಸಿದ್ಧರಾಗಿದ್ದಾರೆ ಎನ್ನಲಾಗುತ್ತಿದೆ. ವರಿಷ್ಠರ ಮುಖಾಮುಖಿ ವೇಳೆ ಸಿದ್ದರಾಮಯ್ಯ ಒಪ್ಪಿಗೆ ಕೊಟ್ಟರೆ ಎಲ್ಲವೂ ಸುಸೂತ್ರವಾಗಿ ನಡೆದು ಅಧಿಕಾರ ಹಸ್ತಾಂತರವಾಗಲಿದೆ. ಆದರೆ ಸರಿಯಾಗಿ ಕೇಳಿಸಿಕೊಳ್ಳಿ, ಸಿದ್ದರಾಮಯ್ಯ ಬಣದ ಒಂದು ಬೇಡಿಕೆ ಷರತ್ತೇ ಒಳ ರಾಜಕೀಯ ತಂತ್ರದ ಭಾಗ ಎನ್ನಲಾಗುತ್ತಿದ್ದು, ಬೀಸುವ ದೊಣ್ಣೆಯಿಂದ ತಲೆ ತಪ್ಪಿಸಿಕೊಂಡರೆ 100 ವರ್ಷ ಆಯಸ್ಸು ಎಂಬಂತೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಲಾವಧಿ ವಿಸ್ತರಣೆ ಪಡೆದು ಸಂಘರ್ಷವನ್ನು ಮುಂದೂಡುವ ಉಪಾಯ ಇದರ ಹಿಂದೆ ಅಡಗಿರುವಂತೆ ಕಾಣುತ್ತಿದೆ. ಏನದು ಸಿದ್ದರಾಮಯ್ಯ ಅವರು ಉರುಳಿಸುತ್ತಿರುವ ತಂತ್ರಗಾರಿಕೆಯ ದಾಳ? ಈ ದಾಳದ ಗಾಳಕ್ಕೆ ಡಿಕೆಶಿ ಸಿಲುಕಿದರೆ ಏನಾಗುತ್ತದೆ ತಿಳಿಯೋಣ ಬನ್ನಿ.